ಅಬ್ಬಬ್ಬಬ್ಬ ಎಷ್ಟು ಬಿಸಿಲು. ಸಮ್ಮರ್ ಸ್ಟಾರ್ಟಿಂಗಲ್ಲೇ ಹೀಗಿದೆ, ಮುಂದೆ ದೇವರೇ ಕಾಪಾಡಬೇಕು. ಈ ಪೆಂಗ್ವಿನ್ಸ್ ಥರ ಚಿಲ್ಲಾಗಿರಬೇಕು ಅನ್ನಿಸ್ತಾ ಇದೆ ಅಲ್ವಾ? ಸೊ ಚಿಲ್ಲಾಗಿ ಏನಾದರೂ ಮಾಡೋಣವಾ? ಮಾರ್ಕೆಟಲ್ಲಿ ಎಲ್ಲಿ ನೋಡಿದ್ರು ವಾಟರ್ ಮೆಲನ್ಸ್. ಸೊ ಹಾಗಿದ್ರೆ ವಾಟರ್ ಮೆಲನ್ ಜ್ಯೂಸ್ ಮಾಡೋಣ ಬನ್ನಿ. ದೆನ್ ವೈ ಆರ್ ಯು ವೇಟಿಂಗ್ ಫಾರ್? ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ವಾಟರ್ ಮೆಲನ್ ಜ್ಯೂಸ್ ಮಾಡೋಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್: ವಾಟರ್ ಮೆಲನ್, ಉಪ್ಪು, ಚಾಟ್ ಮಸಾಲ, ಹಾಗೆ ಸಕ್ಕರೆ. ಇದು ಬ್ರೌನ್ ಶುಗರ್. ಇದು ಬೇಕಾದರೆ ನೀವು ನಾರ್ಮಲ್ ಶುಗರ್ ಸಹ ಹಾಕ್ಬೋದು ಆ್ಯಂಡ್ ಶುಗರ್ ಇಲ್ಲದೆ ಸಹ ಮಾಡ್ಬೋದು. ಏನು ಎಕ್ಸ್ಪೆರಿಮೆಂಟ್ ಇದು ಅನ್ಕೊತಾ ಇದ್ದೀರಾ? ಹಾಗೆ ನ್ಯೂಸಲ್ಲಿ ನೋಡಿದ್ದೆ, ಈ ವಾಟರ್ ಮೆಲನ್ಸ್ಗೆ ಇಂಜೆಕ್ಟ್ ಮಾಡ್ತಾ ಇದ್ದಾರೆ ಕಲರ್ಗೋಸ್ಕರ ಅಂತ. ಸೊ ಹಾಗಾಗಿ ಟೆಸ್ಟ್ ಮಾಡ್ತಾ ಇದ್ದೀನಿ, ಇದು ಪ್ಯೂರಾ ಅನ್ಪ್ಯೂರ್ ಅಂತ. ಎಸ್, ಇಟ್ ಈಸ್ ಪ್ಯೂರ್, ಕಲರ್ ಏನು ಅಂಟಿಲ್ಲ. ನಮ್ಮ ವಾಟರ್ ಮೆಲನ್ ಪ್ಯೂರಿಟಿ ಟೆಸ್ಟಲ್ಲಿ ವಿನ್ ಆಯಿತು. ಫಸ್ಟ್ಗೆ ವಾಟರ್ ಮೆಲನ್ನ ಈ ಥರ ಶೇಪಲ್ಲಾದರೂ ಇಲ್ಲಾದರೂ ಕ್ಯೂಬ್ಸ್ ಥರ ಆದರೂ ಕಟ್ ಮಾಡ್ಕೊಳ್ಳಿ. ಈ ಥರ ಪೀಸಸ್ನ ನೀವು ಒಂದು ಗ್ಲಾಸ್ ಜ್ಯೂಸ್ಗೆ ಒಂದು 4ರಿಂದ 5 ಪೀಸಸ್ ಮಾಡ್ಕೊಳ್ಳಿ. ನಾನು ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯನ ಹೇಳ್ತೀನಿ. ಯಾವತ್ತಿಗೂ ಸೀಸ್ನಲ್ ಫ್ರೂಟ್ಸ್ನ ನೆಗ್ಲೆಕ್ಟ್ ಮಾಡಬೇಡಿ. ಕಂಪಲ್ಸರಿ ಸೀಸ್ನಲ್ ಫ್ರೂಟ್ಸ್ನ ತಿನ್ನಿ. ಯಾಕಂದರೆ ಆ ಫ್ರೂಟ್ ಅದೇ ಕ್ಲೈಮೇಟಲ್ಲಿ ಬರುತ್ತಂದರೆ ಅದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಸಮ್ಮರಲ್ಲಿ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ, ಅದರಲ್ಲೂ ಎಸ್ಪೆಷಲಿ ಮಕ್ಕಳು ಬಿಸಿಲಲ್ಲೆಲ್ಲ ಬರ್ತಾರಲ್ಲ. ಸೊ ಹಾಗಾಗಿ ಸಾಧ್ಯವಾದಷ್ಟು ವಾಟರ್ ಕಂಟೆಂಟ್ಸ್ ಇರೋ ಐಟಮ್ಸ್ನ ಜಾಸ್ತಿ ಕೊಡಿ. ಸೊ ನೀರು ಮಾತ್ರ ಜಾಸ್ತಿ ಕುಡಿಸಿ, ಹಾಗೆ ಹೋಮ್ ಮೇಡ್ ಜ್ಯೂಸಸ್ನ ಕುಡಿಸಿ. ಸಮ್ಮರ್ ಸ್ಪೆಷಲ್ ಅಂತಲೇ ನಿಮಗೋಸ್ಕರ ನಾನು ವೆರೈಟೀಸ್ ಆಫ್ ಜ್ಯೂಸಸ್ನ ಮಾಡಿ ತೋರಿಸ್ತೀನಿ. ಸೊ ನೀವು ಆ ಜ್ಯೂಸಸ್ನ ಮಾಡ್ಕೋಬೇಕಂದ್ರೆ ಫಸ್ಟ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ವಾಟರ್ ಮೆಲನ್ನ ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಕಟ್ ಮಾಡಿಕೊಂಡು ಜಾರ್ಗೆ ಹಾಕಬೇಕು. ನಾನು ಜ್ಯೂಸರಲ್ಲಿ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಏನಾದರೂ ಜ್ಯೂಸರ್ ಇಲ್ಲ ಅಂದರೆ ನೀವು ನಾರ್ಮಲ್ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಗ್ರೈಂಡ್ ಮಾಡಿದ ನಂತರ ಅದನ್ನು ಸೋಸ್ಕೊಳ್ಳಿ. ಈಗ ಇದಕ್ಕೆ ನಾನು 2 ಸ್ಪೂನಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಸಕ್ಕರೆನ ಫುಲ್ಲಿ ಸ್ಕಿಪ್ ಸಹ ಮಾಡ್ಬೋದು. ವಾಟರ್ ಮೆಲನ್ ಸ್ವೀಟ್ ಆಗಿದ್ದರೆ ನೀವು ಸಕ್ಕರೆನ ಅವಾಯ್ಡ್ ಮಾಡಿ. Now the juice is ready. ಈಗ ಇದಕ್ಕೆ ಒಂದು 1/4 ಸ್ಪೂನಷ್ಟು ಉಪ್ಪನ್ನು ಹಾಕಿ, ಅಂದರೆ ಒಂದು 2 ಗ್ಲಾಸಸ್ ಜ್ಯೂಸ್ಗೆ ಒಂದು 1/4 ಸ್ಪೂನಷ್ಟು ಉಪ್ಪನ್ನು ಹಾಕಿ, ಸೇಮ್ 1/4 ಸ್ಪೂನಷ್ಟು ಚಾಟ್ ಮಸಾಲ ಹಾಕಿ. ಈಗ ಇದನ್ನು ಒಂದ್ಸಲ ಮಿಕ್ಸ್ ಮಾಡಿ. ನೋಡಿ ಇದೆಷ್ಟು ಚೆನ್ನಾಗಿ ಬಂದಿದೆ. ನೋಡ್ತಾನೆ ಹಾಗೆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ವಾಟರ್ ಮೆಲನ್ ಜ್ಯೂಸ್ನ ಎಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ಸಹ ಮಾಡ್ಕೋಬೋದು ಅಂತ. ನಾವು ಈ ಪೀಸಸ್ ಏನಕ್ಕೆ ಮಾಡ್ಕೊಂಡ್ವಿ, ಏನಿದ್ರ ಕತೆ ಅಂತ ಯೋಚಿಸ್ತಿದ್ದೀರಾ? ಕಾಮನ್ ಆಗಿ ಎಲ್ಲರೂ ಹಣ್ಣು ತಂದ್ವೇನೋ, ಕಟ್ ಮಾಡಿದ್ವೇನೋ, ಮಿಕ್ಸಿಗೆ ಹಾಕಿದ್ವೇನೋ, ಜ್ಯೂಸ್ ಮಾಡ್ಕೊಂಡು ಗಟ ಅಂತ ಕುಡಿದ್ಬಿಟ್ವೇನೋ ಅಷ್ಟೆಲ್ಲ ಮಾಡೋದು. ಆದರೆ ಯಾವುದೇ ಫುಡ್ ಇರಲಿ ಯೂನಿಕ್ಕಾಗಿ ಮಾಡಿಕೊಂಡು ಅದರದ್ದೇ ಆದ ಸ್ಟೈಲಲ್ಲಿ ತಿನ್ನೋದು ಮಜಾನೇ ಬೇರೆ ಅಲ್ವಾ? ಇದನ್ನು ಯಾವ ಥರ ಎಂಜಾಯ್ ಮಾಡ್ತಾ ಕುಡಿಬೋದು ಅಂತ ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ಸ್ಪೂನ್ ಇಡೋಣ, ನೆಕ್ಸ್ಟ್ ಸ್ಟ್ರಾ ಇಡೋಣ. ಸ್ಟ್ರಾ ಇಲ್ಲ ಅಂದರೆ ಬಿಡಿ, ನೋ ಪ್ರಾಬ್ಲಮ್, ಡೈರೆಕ್ಟಾಗಿ ಕುಡೀರಿ. ಹಾಗಿದ್ರೆ ಇನ್ಯಾಕೆ ಲೇಟು, ಸ್ಟಾರ್ಟ್ ಮಾಡೋಣ. ವಾಟರ್ ಮೆಲನ್ ಕ್ಯೂಬ್ಸ್ನ ಬಾಯಲ್ಲಿ ಇಟ್ಕೊಳ್ಳಿ, ಹಾಗೆ ನುಂಗಬೇಡಿ, ಹಾಗೆ ಹೋಲ್ಡ್ ಮಾಡಿ ಒಂದು ಸಿಪ್ ಜ್ಯೂಸ್ನ ಎಳ್ಕೊಳ್ಳಿ. ಹಾಗೆ ಸ್ಲೋಲಿ ಕ್ಲೋಸ್ ಯುವರ್ ಐಸ್. ವಾಟರ್ ಮೆಲನ್ ಪೂಲಲ್ಲಿ ಸ್ವಿಮ್ ಮಾಡೋ ಥರ ಇದೆಯಲ್ಲ. ಓಕೆ ದೆನ್ ಎಂಜಾಯ್. ಲೆಟ್ಸ್ ಮೀಟ್ ದ ನೆಕ್ಸ್ಟ್ ವಿಡಿಯೋ.